ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮತ್ತು ಕೆಲವೊಂದು ದೇವಸ್ಥಾನದ ಗರ್ಭಗುಡಿಯ ಮುಂದುಗಡೆ ಒಂದು ತುಳಸಿ ಗಿಡವನ್ನು ಹಾಕಿರ್ತಾರೆ. ಇಲ್ಲ ಆ ಒಂದು ಆವರಣದಲ್ಲಿ ಎಲ್ಲಾದರೂ ಒಂದು ಕಡೆ ದಟ್ಟವಾಗಿ ತುಳಸಿ ಗಿಡವನ್ನು ಬೆಳೆಸಿರ್ತಾರೆ, ಅಂದರೆ ಬೃಂದಾವನವನ್ನು ಇಟ್ಟಿರ್ತಾರೆ. ಇದು ನಮ್ಮ ಹಿಂದಿನ ಕಾಲದಿಂದ ಕೂಡ ನಡ್ಕೊಂಡು ಬಂದಿರತಕ್ಕಂಥ ಒಂದು ನಮ್ಮ ಒಂದು ಅದು ಪಾರಂಪರಿಕವಾಗಿ ನಡ್ಕೊಂಡು ಬಂತಕ್ಕಂಥ ಪದ್ಧತಿಯಾಗಿರುತ್ತೆ. ನೀವು ಯಾವುದೇ ಒಂದು ಹಿಂದಿನ ಕಾಲದ ಮನೆಗಳಿಗಾಗಿರ್ಬೋದು, ಯಾವುದೇ ಮನೆಗಳಲ್ಲಾಗಲಿ ಫಸ್ಟಿಗೆ ಮನೆ ಮುಂದೆ ತುಳಸಿ ಗಿಡವನ್ನು ಇಟ್ಟು ಅದಕ್ಕೂ ಕೂಡ ಪೂಜೆ ಮಾಡೋ ಅಭ್ಯಾಸ ಇದೆ. ಬೆಳಗ್ಗೆ ಎದ್ದು ಅದಕ್ಕೆ ಒಂದು ಚೊಂಬು ನೀರನ್ನು ಹಾಕುವಂಥ ಒಂದು ಅಭ್ಯಾಸವನ್ನು ಮಾಡ್ಕೊಂಡು ಬಂದಿರ್ತಾರೆ. ಯಾಕಂದರೆ ಇದು ಮನೆಗೆ ಶುಭ ಸಂಕೇತ ಅಂತ ನಾವು ಹೇಳ್ತೀವಿ. ಅದರ ಜೊತೆಗೆ ನೋಡಿ, ಮನೆಯ ಪ್ರವೇಶ ದ್ವಾರದಲ್ಲಿ ಏನೆಲ್ಲ ಇಡಬೇಕು, ಏನೆಲ್ಲ ಇಡಬಾರ್ದು ಅನ್ನೋದು ಕೆಲವೊಂದು ಬಹಳಷ್ಟು ಜನರ ಒಂದು ಪ್ರಶ್ನೆ. ಈ ಪ್ರಶ್ನೆಗೆ ಕೆಲವೊಂದು ಉದಾಹರಣೆಗಳನ್ನ ಹೇಳ್ತಾ ಹೋಗ್ತೇನೆ. ಕೆಲವರೆಲ್ಲ ಅವರ ಆರ್ಥಿಕ ಪರಿಸ್ಥಿತಿಗೆ ತಕ್ಕಂತೆ ಮನೆ ಮುಂದೆ ಶೋ ಗಿಡಗಳಾಗಿರ್ಬೋದು, ಅಥವಾ ಮನೆಯ ಮುಂದೆ ಬೃಂದಾವನ ಆಗಿರ್ಬೋದು, ಹೀಗೆ ಅವರವರ ಒಂದು ಜೋಗಾಲಿ ಆಗಿರ್ಬೋದು, ಗಾರ್ಡನ್ ಆಗಿರ್ಬೋದು, ಅವರವರ ಅಭಿರುಚಿಗೆ ತಕ್ಕ ಹಾಗೆ ಅವರು ಮನೆ ಮುಂದೆ ಮಾಡ್ಕೊಂಡಿರ್ತಾರೆ, ಅವರಿಗೆ ಅನುಕೂಲಕ್ಕೆ ತಕ್ಕನಾಗೆ ಮಾಡ್ಕೊಂಡಿರ್ತಾರೆ. ಆದರೆ ನಾರ್ಮಲ್ ಆಗಿ ನಮ್ಮ ಪ್ರಕಾರ ಮೊದಲಿಗೆ ಮನೆಯ ಮುಂದೆ ರಂಗೋಲಿಯನ್ನು ಮಿಸ್ ಮಾಡಿದಿರ ಮನೆ ಮುಂದೆ ರಂಗೋಲಿ ಹಾಕ್ತಕ್ಕಂಥದ್ದು. ಯಾಕಂದರೆ ಇದು ಒಂದು ಶುಭ ಸಂಕೇತ. ನಮ್ಮ ಮನೆಗೆ ಯಾವತ್ತೂ ನೋಡಿ, ಎಂಥ ಮನೆಯಲ್ಲಾಗಿರ್ಬೋದು, ನೀವು ನೋಡಿದ್ದೀರ ಪ್ರತಿಯೊಬ್ಬರು ಮನೆಯಲ್ಲೂ ಒಂದು ಚಿಕ್ಕದಾಗಾದರೂ ರಂಗೋಲಿ ಹಾಕ್ತಾರೆ. ಯಾಕಂದರೆ ಜಾಗದ ಪರಿಣಾಮ, ಜಾಗದ ಪರಿಸ್ಥಿತಿಗೆ ಅನುಗುಣ ತಕ್ಕನವಾಗಿ ಅಂತ ಹೇಳಿದೆ. ನಮ್ಮ ಮನೆ ಮುಂದೆ ಜಾಗ ಇಲ್ಲ ಅಂದರೆ ಇವಾಗೆಲ್ಲ ಅಪಾರ್ಟ್ಮೆಂಟ್ಸ್ಗಳಲ್ಲಿ ಇರ್ತಾರೆ ಅಥವಾ ಬಾಡಿಗೆ ಮನೆಗಳಲ್ಲಿ ಇರ್ತಾರೆ. ಹೀಗೆ ಜಾಗ ಇಲ್ದಿದ್ದಾಗ ಆ ಮನೆ ಮುಂದೆ ಹೊಸ್ಲು ಎಷ್ಟಿರುತ್ತೋ ಅಷ್ಟು ವಾಸ್ಕಲ್ ಮುಂದೆ ಒಂದು ಸಣ್ಣ ರಂಗೋಲೆ ಬಿಟ್ಟಿರ್ತಾರೆ. ಅದರಲ್ಲೂ ಹಬ್ಬ ಹರಿದಿನಗಳಲ್ಲಿ, ವಾರಗಳಲ್ಲಿ ರಂಗೋಲೆ ಹಾಕ್ದಿರ ಇರೋದೇ ಇಲ್ಲ. ಅದನ್ನು ಪ್ರತಿದಿನವೂ ನೀವು ರಂಗೋಲಿ ಹಾಕಿದ್ರೆ ತುಂಬ ಒಳ್ಳೆಯದು. ಮನೆಯ ಮುಂದೆ ಒಂಚೂರು ಗುಡಿಸಿ ರಂಗೋಲಿ ಹಾಕಿ. ಮನೆ ಮುಂದೆ ಜಾಗ ಇರ್ತಕ್ಕಂಥವ್ರು ದೊಡ್ಡದಾಗಿ ರಂಗೋಲಿ ಹಾಕಿ, ಅದನ್ನು ಬೇಡ ಅಂತ ಹೇಳ್ತಿಲ್ಲ. ಆದರೆ ಅವರ ಜಾಗ, ಅವರ ಪರಿಸ್ಥಿತಿ ಅದನ್ನು ನೋಡಿಕೊಂಡು ನೀವು ದಿನವೂ ರಂಗೋಲಿ ಹಾಕ್ತಾ ಬನ್ನಿ. ಇದು ಮನೆಗೆ ಒಂದು ಸಕಾರಾತ್ಮಕ ಶಕ್ತಿ ಅಂತ ಹೇಳ್ತೀವಿ. ಪ್ರವೇಶದ ಮುಂದೆ ನಮ್ಮ ಮನೆ ಬಾಗಿಲಿಗೆ ಬರಬೇಕಾದ್ರೆ ಒಂದು ರಂಗೋಲಿಯನ್ನು ನೋಡಿಕೊಂಡು ಮನೆ ಒಳಗಡೆ ಬಂದಾಗ ಅವ್ರಿಗೂ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ. ಜೊತೆಗೆ ನಮ್ಮ ಮನೆಯಲ್ಲಿ ಇರ್ತಕ್ಕಂಥವ್ರು ಕೆಲಸ ಕಾರ್ಯಕ್ಕೆ ದಿನ ಎದ್ದು ಬೆಳಗ್ಗೆ ಹೊರಗಡೆ ಹೋಗ್ತಾರೆ, ಅವರು ಕೂಡ ಆ ರಂಗೋಲಿಯನ್ನು ನೋಡಿ ಅದನ್ನು ದಾಟ್ಕೊಂಡು ಹೋದಾಗ ಎಲ್ಲೋ ಒಂದು ಕಡೆ ಹೊರಗಡೆ ಹೋದವ್ರಿಗೂ ಕೂಡ ಒಂದು ಒಳ್ಳೆಯದಾಗಲಿ, ಅವರ ರಂಗೋಲಿ ನೋಡ್ಕೊಂಡು ಹೋದಾಗ ಅಲ್ಲಿ ಎಲ್ಲೋ ಒಂದು ಕಡೆ ಪಾಸಿಟಿವ್ ವೈಬ್ಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅದು ಕೂಡ ಒಂದು ಪಾಸಿಟಿವ್. ಇದು ಈ ಕಾಲದ್ದಲ್ಲ, ಹಿಂದಿನ ಕಾಲದಿಂದ ಕೂಡ ಇದು ನಡ್ಕೊಂಡು ಬಂದಿರತಕ್ಕಂಥದ್ದು. ಈಗ ನೋಡಿ, ನೀವು ದೇವ್ರನ್ನ ಇಡಬೇಕಾದ್ರೆ ಅಲ್ಲೆಲ್ಲೋ ಶ್ರೀಚಕ್ರ ಬರೀತಕ್ಕಂಥದ್ದು, ಅಥವಾ ರಂಗೋಲೆ ಹಾಕಿ ಇದೇನು ಕುಬೇರ ರಂಗೋಲೆ, ಲಕ್ಷ್ಮೀ ರಂಗೋಲೆ, ಇಲ್ಲಾಂದರೆ ಓಂ ಅಂತ ಹಾಕಿ, ಶ್ರೀ ಅಂತ ಹಾಕಿ, ಅಲ್ಲಿ ಕೂಡ ಏನೋ ಒಂದು ಕೆಲಸ ದೇವ್ರ ಕಾರ್ಯ ಮಾಡಬೇಕಾದ್ರೆ ಇದನ್ನು ಮಾಡೇ ಮಾಡ್ತೀರಾ. ನಿಮ್ಮ ತುಳಸಿ ಬೃಂದಾವನದ ಹತ್ರ ರಂಗೋಲಿ ಹಾಕ್ತೀರಾ. ಇದೆಲ್ಲವೂ ಕೂಡ ಮನೆಗೆ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಮನೆಯಲ್ಲಿ ಒಂಥರ ಸುಖ, ಸಂತೋಷ, ಸಮೃದ್ಧಿಯಾಗಿ ಮನೆ ಇರಬೇಕು ಅನ್ನೋ ಒಂದು ಕಾರಣಾಂತರಕ್ಕೆ ಇದನ್ನು ಮಾಡ್ಕೊಂಡು ಬಂದಿದ್ದೀರಾ. ಮುಂದೆನೂ ಕೂಡ ಇದು ನಿಮ್ಮ ಮಕ್ಕಳಿಗೂ ಕೂಡ ಇದನ್ನು ಹೇಳ್ಕೊಡಿ, ಇದನ್ನು ಹೇಳ್ಕೊಡಿ. ಯಾಕಂದರೆ ಚಿಕ್ಕದಾಗಾದರೂ ಅಲ್ಪ ಸ್ವಲ್ಪವಾದರೂ ಆ ರಂಗೋಲಿಯನ್ನು ಹಾಕ್ತಾ ಬಂದರೆ ಅವರು ಕೂಡ ಎಲ್ಲೋ ಒಂದು ಕಡೆ ನಮ್ಮ ಪಾರಂಪರ್ಯವನ್ನು ಬೆಳೆಸ್ಕೊಂಡು ಹೋಗ್ತಾರೆ ಅಂತ ಹೇಳ್ಬೋದು. ಮತ್ತು ಮುಂದಿನದು ಏನಪ್ಪ ಅಂತಂದರೆ ತುಳಸಿ ಗಿಡ. ರಂಗೋಲಿ ಆದ ನಂತರ ನಮ್ಮ ಮನೆಯ ಮುಂದೆ, ಪ್ರತಿಯೊಬ್ಬರು ಮನೆಯ ಮುಂದೆನೂ ಒಂದು ತುಳಸಿ ಗಿಡವನ್ನು ಇಟ್ಕೊಂಡಿರ್ತೀವಿ ಕೂಡ. ಯಾಕೆ ಅಂತಂದರೆ ತುಳಸಿ ಅಂತಂದರೆ ಮಹಾಲಕ್ಷ್ಮಿ, ವಿಷ್ಣುವಿನ ಒಂದು ಸ್ವರೂಪ ಅಂತ ಹೇಳ್ತೀವಿ. ಆ ಒಂದು ತುಳಸಿಯನ್ನು ನೋಡಿ ನಾವು ಬೆಳಗ್ಗೆ ಎದ್ದಿದ ತಕ್ಷಣ, ನಮ್ಮ ಬಾಗಿಲು ಓಪನ್ ಮಾಡಿದ ತಕ್ಷಣ ನಮಗೆ ಆ ತುಳಸಿಯನ್ನು ನೋಡ್ತೀವಿ ದಿನ ಬೆಳಗ್ಗೆ ಎದ್ದು. ಯಾಕಂದರೆ ನಮ್ಮ ಕಣ್ಮುಂದೆ ಕಾಣಿಸೋದೆ ಆ ತುಳಸಿ. ಯಾಕಂದರೆ ಆ ತುಳಸಿ ಮನೆ ಮುಂದೆ ಇಟ್ಟಾಗ ನಮ್ಮ ಮನೆ ಒಳಗಡೆ ಯಾವುದೇ ಒಂದು ನೆಗೆಟಿವ್ ಎಂಟರ್ ಆಗೋದಿಲ್ಲ, ಅದು ಅಲ್ಲಿಗೆ ತಡೆ ರಹಿತವಾಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ನಿಮ್ಮ ಮನೆಯ ಮುಂದೆ ಒಂದು ತುಳಸಿ ಗಿಡವನ್ನು ಇಡೋದನ್ನು ಮರಿಬೇಡಿ. ಯಾರ ಮನೆಯಲ್ಲಿ ಜಾಗದ ಕೊರತೆ ಇರುತ್ತೆ ಅವರು ಒಂದು ಚಿಕ್ಕದೊಂದು ಪಾಟ್ನಲ್ಲಾದರೂ ತುಳಸಿ ಗಿಡನ ಮನೆ ಮುಂದೆ ಇಡ್ತಾ ಬನ್ನಿ. ಯಾಕಂದರೆ ನಿಮ್ಮ ಬಾಗಿಲು ಓಪನ್ ಮಾಡಿದ ತಕ್ಷಣ, ನೀವೆದ್ದು ಬಾಗಿಲು ತೆಗೆದ ತಕ್ಷಣ ಮೊದಲಿಗೆ ನೀವು ದರ್ಶನ ಮಾಡ್ತಕ್ಕಂಥದ್ದೇ ತುಳಸಿ ಗಿಡವನ್ನು. ಹಾಗಾಗಿ ಅದು ವಿಷ್ಣುವಿನ ಒಂದು ಸ್ವರೂಪ ಆಗಿರೋದ್ರಿಂದ ಖಂಡಿತ ಹೇಳ್ತೀನಿ, ತುಳಸಿ ಗಿಡ ಯಾರ್ಯಾರು ಮನೆ ಮುಂದೆ ಇಡ್ತೀವೋ ಅವ್ರ ಮನೆಯಲ್ಲಿ ಯಾವುದೇ ಒಂದು ತಂಟೆ ತಕರಾರುಗಳು ಬರಲ್ಲ. ಬಂದರೂ ಕೂಡ ಅಲ್ಲಿಗಲ್ಲಿಗೆ ಎಲ್ಲೋ ಸಾಲ್ವ್ ಆಗ್ತಾ ಹೋಗುತ್ತೆ. ಮತ್ತು ನೀವು ಹೊರಗಡೆ ಹೋಗಬೇಕಾದ್ರೆ ಕೂಡ ಆ ತುಳಸಿಯನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಂಡೋಗಿ, ಖಂಡಿತ ಇದು ಒಳ್ಳೆಯದಾಗತ್ತೆ. ಇದೆಲ್ಲ ನಮ್ಮ ಮನೆಯ ಶುಭ ಸಂಕೇತಗಳು, ಶುಭ ಸೂಚಕಗಳಾಗಿರುತ್ತೆ. ಕೆಲವೊಂದು ಸತಿ ಇದನ್ನೆಲ್ಲ ಮರ್ತೋಗಿ ಬೇರೆ ಯಾವುದೋ ಶೋ ಫ್ಲವರ್ಸು, ಮನಿ ಪ್ಲ್ಯಾಂಟು, ಅದು ಇದು, ಯಾಕಂದರೆ ಇವಾಗ ಏನೇನು ಬರ್ತಿದೆ ಅದನ್ನೆಲ್ಲ ಹಾಕೊಂಡು ಬರ್ತಾರೆ. ಇದು ಹಿಂದಿನಿಂದ ಪಾರಂಪರಿಕವಾಗಿ ಬರ್ತಕ್ಕಂಥ
ಒಂದು ವಿಧಿವಿಧಾನಗಳನ್ನ ಮಾಡ್ಕೊತಾ ಬಂದರೆ ಇದು ನಿಮ್ಮ ಮಕ್ಕಳಿಗೂ ಕೂಡ ಎಲ್ಲೋ ಒಂದು ಕಡೆ ಶ್ರೇಯಸ್ಸನ್ನು ತರ್ತಾ ಹೋಗುತ್ತೆ. ಜೊತೆಗೆ ತುಳಸಿ ಗಿಡದ ಜೊತೆಗೆ ಒಂದು ಹತ್ತಿ ಮರವನ್ನು ಹಾಕಿದ್ರು ಕೂಡ ತುಂಬ ಒಳ್ಳೆಯದಾಗುತ್ತೆ. ಅದು ಕೂಡ ತುಳಸಿ ಗಿಡದ ಪಕ್ಕದಲ್ಲಿ ಒಂದು ಚಿಕ್ಕ ಪಾಟಲ್ಲಿ ಹಾಕಿ ಬೆಳೆಸ್ಬೋದು. ಜಾಗ ಇರೋರು ನೆಲದ ಮೇಲೆ ಹಾಕ್ಬೋದು. ಈ ಬೃಂದಾವನದ ಜೊತೆಗೆ ಒಂದು ಹತ್ತಿ ಗಿಡವನ್ನು ಇಟ್ಟು ಪೂಜೆ ಮಾಡಿ ಖಂಡಿತ ನಿಮ್ಮ ಮನೆಯಲ್ಲಿ ಯಾವುದೇ ಕಷ್ಟಗಳಿದ್ರೂ ನಿವಾರಣೆ ಆಗ್ತಾ ಹೋಗುತ್ತೆ.